hello, welcome back to my YouTube channel Life with Rakshita. ನಾವಿವತ್ತು ಚನ್ನಪಟ್ಟಣದ ಗೌಡ್ಗೆರೆಯಲ್ಲಿರೋ ಚಾಮುಂಡೇಶ್ವರಿನ ನೋಡಕ್ಕೆ ಅಂತ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ತುಂಬಾ ದಿನದಿಂದ ಆಸೆ ಇತ್ತು ಹೋಗ್ಬೇಕು ಅಂತ. ಬನ್ನಿ ನಮ್ಮ ಜರ್ನಿ ಹೇಗಿರುತ್ತೆ, ಅಲ್ಲಿ ನಾವು ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಕೊಡಿ, ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ದೇವಸ್ಥಾನಕ್ಕೆ ಹೋಗೋ ಮೊದಲು ಫಸ್ಟು ಮನೇಲಿರೋ ದೇವ್ರಿಗೆ ಪೂಜೆ ಮಾಡಿಬಿಡೋಣ ಅಂತ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದೊಂಥರ ಹಂಗೆ ಅಲ್ವಾ, ಎಲ್ಲರ ಮನೆಗಳಲ್ಲೂ ಇದು ಇದ್ದಿದ್ದೆ. ಎಲ್ಲಾದರೂ ಹೊರಡ್ತೀವಿ ಅಂದರೆ ಫಸ್ಟು ಮನೇಲಿ ಪೂಜೆ ಎಲ್ಲ ಮಾಡಿ ಎಲ್ಲ ಕೇಳಿಕೊಂಡು ಜರ್ನಿ ಎಲ್ಲ ಚೆನ್ನಾಗಿರಲಿ, ಹೋಗಿದ್ದ ಕೆಲಸ ಎಲ್ಲ ಚೆನ್ನಾಗಿ ನಡೀಲಿ ಅಂತ ಕೇಳಿಕೊಂಡು ಪೂಜೆ ಮಾಡಿ ಹೊರಡ್ತೀವಲ್ಲ. ಸೊ ಅದೇ ಥರ ಇವತ್ತೂ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಿದ್ದೆ. ಅಮ್ಮನ ದರ್ಶನ ಎಲ್ಲ ಚೆನ್ನಾಗಾಗಲಿ, ನಾವು ವೀಕೆಂಡ್ ಹೋಗ್ತಾ ಇದ್ವಿ, ಸೊ ಹಾಗಾಗಿ ರಶ್ ಏನೂ ಇರಬಾರ್ದಪ್ಪ, ಚೆನ್ನಾಗಿ ದರ್ಶನ ಆಗಲಿ ಅಂತೆಲ್ಲ ಕೇಳಿಕೊಂಡು ಆರಾಮಾಗಿ ಹೋಗಿ ಬರಬೇಕು ಅಂತ ಕೇಳ್ಕೊಂಡು ಪೂಜೆ ಮಾಡಿದೆ. ಬಾಯ್ ಮಾಡಪ್ಪ, ಬಾಯ್ ಅಗಸ್ತ್ಯ, ಬಾಯ್. ಇವತ್ತು ನಾವು ಯಾರನ್ನೂ ಕರ್ಕೊಂಡು ಹೊರಟಿರಲಿಲ್ಲ. ನಾನು ನಮ್ಮ ಅಕ್ಕ ಇಬ್ಬರೇ ಹೊರಟಿದ್ವಿ, ಮಕ್ಕಳನ್ನ ಯಾರನ್ನೂ ಕರ್ಕೊಂಡಿರಲಿಲ್ಲ. ವೀಕೆಂಡ್ ಹೋಗ್ತಿರೋದ್ರಿಂದ ಸ್ವಲ್ಪ ರಶ್ ಇರುತ್ತೆ. ಆ ರಶ್ಶಲ್ಲಿ ಮಕ್ಕಳನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಅವ್ರಿಗೆ ಊಟ ಆಗಿರ್ಬೋದು, ನಿದ್ದೆ ಆಗಿರ್ಬೋದು ಕರೆಕ್ಟ್ ಟೈಮಿಗೆ ಆಗಿಲ್ಲ ಅಂದರೆ ತುಂಬ ಅಳ್ತಾರೆ. ಸೊ ಹಾಗಾಗಿ ನಾವು ಮಕ್ಕಳನ್ನ ಕರ್ಕೊಂಡು ಹೊರಟಿರಲಿಲ್ಲ, ಇಬ್ಬರೇ ಹೊರಟಿದ್ವಿ ಕ್ಯಾಬ್ ಬುಕ್ ಮಾಡಿಕೊಂಡು. ಬನ್ನಿ ಹೇಗಿರುತ್ತೆ ಜರ್ನಿ ನೋಡೋಣ. ಕಾರಲ್ಲಿ ಹೋಗ್ತಾ ಹಾಗೆ ವ್ಯೂ ನೋಡಿಕೊಂಡು ಜರ್ನಿನಂತೂ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ಬ್ರೇಕ್ಫಾಸ್ಟಿಗೆ ಎಲ್ಲಾದರೂ ಸೈಡಲ್ಲಿ ಹಾಕಿದ್ರೆ ಮತ್ತೆ ಅದಕ್ಕೆ ಅರ್ಧ ಟೈಮ್ ವೇಸ್ಟ್ ಆಗುತ್ತೆ. ವೀಕೆಂಡ್ ಹೋಗ್ತಿರೋದ್ರಿಂದ ತುಂಬ ರಶ್ ಇರುತ್ತೆ ಅಂತ ನಾವೇನು ಮಾಡಿದ್ವಿ, ಮನೆಯಿಂದನೇ ಬ್ರೇಕ್ಫಾಸ್ಟ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದು ನಾನು ನಮ್ಮ ಅಕ್ಕ ಇಬ್ಬರು ಮಾತಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಚೆನ್ನಾಗಿತ್ತು. ಇದೊಂಥರ ಇವಾಗ ಡೈಲಿ ಲೈಫಲ್ಲಿ ನಾವು ಈ ಸಿಟಿ ಟ್ರಾಫಿಕಲ್ಲಿ ಆಗಿರ್ಬೋದು ಅಥವಾ ಆಫೀಸ್ ಲೈಫು, ಮನೆ ಟೆನ್ಷನ್ ಇದರಲ್ಲೆಲ್ಲ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಈ ಥರ ವೀಕೆಂಡಲ್ಲಿ ಈಚೆ ಬಂದಾಗ ಏನೋ ಒಂಥರ ಖುಷಿ ಅನಿಸುತ್ತೆ ನೋಡಿ. ಈ ನೇಚರ್ ನೋಡಿಕೊಂಡು ಜರ್ನಿನ ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ಎಂಜಾಯ್ ಮಾಡ್ತಾ ಬಂದೇ ಬಿಟ್ವಿ. ಟೆಂಪಲ್ ರೀಚ್ ಆದ್ವಿ. ಇಲ್ಲಂತೂ ಪಾರ್ಕಿಂಗ್ ಕರಿತಾನೆ ಇರ್ತಾರೆ, ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತ. ನೀವು ಕಾರಲ್ಲೇ ಬರಬೇಕು ಅಂತ ಏನಿಲ್ಲ, ಬಸ್ಸಸ್ ಕೂಡ ಅವೈಲಬಲ್ ಇದೆ ಇಲ್ಲಿಗೆ ಬರೋದಕ್ಕೆ. ಸೊ ಬಸ್ಸಲ್ಲಿ ಕೂಡ ಬರ್ಬೋದು, KSRTC ಬಸ್ ಎಲ್ಲ ಅವೈಲಬಲ್ ಇದೆ, ಆರಾಮಾಗಿ ಬರ್ಬೋದು. ನಾವು ಬಂದು ಪಾರ್ಕಿಂಗ್ ಎಲ್ಲ ಮಾಡಿ ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ದೇವರಿಗೆ ಇನ್ನೂ ಹೂ ತೊಗೊಂಡಿರಲಿಲ್ಲ, ಸೊ ಹಾಗಾಗಿ ಹೂವು ತಗೊಂಡು ಹೊರಟ್ವಿ ದೇವಸ್ಥಾನದ ಕಡೆ. ಬನ್ನಿ ನೋಡೋಣ ಹೇಗಿರುತ್ತೆ ದೇವರು. ನಾವು ಫಸ್ಟ್ ಟೈಮ್ ಬಂದಿರೋದು, ಸೊ ಹೇಗಿರುತ್ತೆ ಬನ್ನಿ ನೋಡೋಣ. ಫಸ್ಟ್ ಟೈಮ್ ಬಂದಿರೋದ್ರಿಂದ ನಾವು ದೇವ್ರಿಗೆ ಮಡ್ಲಕ್ಕಿ ಎಲ್ಲ ತಂದಿದ್ವಿ. ಸೊ ಸೀರೆ, ಅಕ್ಕಿ, ಬಾಳೆಹಣ್ಣು, ಹೂವು ಆಗಿರ್ಬೋದು, ಬಳೆ ಆಗಿರ್ಬೋದು, ಈ ಥರ ಮಡ್ಲಕ್ಕಿನ ತೊಗೊಂಡು ಬಂದಿದ್ವಿ. ಫಸ್ಟ್ ಟೈಮ್ ಬರ್ತಾರದಲ್ಲ ದೇವ್ರಿಗೆ ಮಡ್ಲಕ್ಕಿ ಕೊಡೋಣ ಅಂತ ಇದನ್ನೆಲ್ಲ ತಗೊಂಡು ದೇವರಿಗೆ ಕೊಟ್ಟು ಚೆನ್ನಾಗಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಮತ್ತು ಇಲ್ಲಿ ಕಾಯಿನ್ ಎಲ್ಲ ಹಂಚ್ತಾಯಿದ್ರು. ನೋಡೋಣ ನಾವು ಹಂಚೋಣ ಅಂತ ಬಂದೆ, ಬಟ್ ಅಲ್ಲಿ ಏನಪ್ಪ ನನಗಂತೂ ಕಾಯಿನು ಅಂಟ್ಲೇ ಇಲ್ಲ. ಅದೇ ನನಗೆ ಅಂಟ್ಲಿಲ್ವೋ ಇಲ್ಲ, ನಾನು ನೋಡಿದ ಪ್ರಕಾರ ಅಲ್ಲಿ ತುಂಬ ಸಪೋರ್ಟಿಗೆ ನಿಲ್ಲಿಸ್ಬಿಟ್ಟೆ ಇಟ್ಟಿದ್ದಾರೆ, ಬಟ್ ಕಾಯಿನ್ ಅಂಟುತ್ತೆ ಅನ್ನೋದು ನನಗಷ್ಟು ನಂಬಿಕೆ ಬರಲಿಲ್ಲ ಅಲ್ಲಿ. ಇಟ್ಸ್ ಓಕೆ, ಅದೊಂದು ಟ್ರೈ ಅಷ್ಟೇ. ಆ್ಯಂಡ್ ಇಲ್ಲಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿ ಇದನ್ನು ಕಟ್ಟಿದ್ದಾರೆ, ಸಕ್ಕತ್ತಾಗಿದೆ ದೇವಸ್ಥಾನ ಮಾತ್ರ. ನನಗೆ ಆ ವ್ಯೂ ತುಂಬ ಇಷ್ಟ ಆಯಿತು. ಮತ್ತು ನೀವೇನಾದರೂ ಈ ದೇವಸ್ಥಾನಕ್ಕೆ ಬರೋ ಪ್ಲ್ಯಾನ್ ಇದ್ದರೆ ದಯವಿಟ್ಟು ವೀಕೆಂಡ್ಸು ಅಥವಾ ಟ್ಯೂಸ್ಡೇ, ಫ್ರೈಡೇ ಈ ಥರ ವಾರಗಳಲ್ಲಿ ಮಾತ್ರ ಬರೋಕ್ಕೆ ಹೋಗ್ಬೇಡಿ. ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಹೋದಾಗಂತೂ ಸಂಡೇ ಹೋಗಿದ್ವಿ ನಾವು, ಸೊ ಸಿಕ್ಕಾಪಟ್ಟೆ ರಶ್ ಇತ್ತು. ಮತ್ತು ನಾವಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಸಪ್ಪನ ಹತ್ರ ನೀರು ಹಾಕ್ಸ್ಕೊಳ್ಳೋದು ಅಂತ ಮಾಡ್ತಿರ್ತಾರೆ. ಅದನ್ನು ನೋಡೋಣ ಅಂತ ಹೋದ್ವಿ, ಏನಿದು ಏನು ಕತೆ ಅಂತ.
ಸೊ ಅಲ್ಲಿ ಹೋದಾಗ ಗೊತ್ತಾಯ್ತು, ಅಲ್ಲಿ ಟಿಕೆಟ್ ಎಲ್ಲ ತಗೊಂಡು ಹೋಗಬೇಕು. ಇಲ್ಲಿ ಬಸಪ್ಪ ಇರುತ್ತೆ, ಅದ್ರ ಮೇಲಿಂದ ನೀರು ಹಾಕ್ತಾರೆ. ಸೊ ಅದು ಕೆಳಗಡೆ ನಿಂತ್ಕೊಂಡು ನೀರನ್ನ ಹಾಕ್ಸ್ಕೊಳ್ಳೋದು. ಏನಾದರೂ ಕಷ್ಟ ಇದ್ರೆ ಪರಿಹಾರ ಆಗಲಿ ಹಂಗೆ ಹಿಂಗೆ ಅಂತ ಏನಾದರೂ ಬೇಡ್ಕೊಂಡು ಅವರು ನೀರನ್ನ ಹಾಕ್ಸ್ಕೊಳ್ಳೋದು. ಇದೆಲ್ಲ ಅವರವರ ನಂಬಿಕೆಗೆ ಬಿಟ್ಟಿದ್ದಷ್ಟೇ. ಇದ್ರ ಮೇಲೆಲ್ಲ ಏನೂ ಮಾತಾಡೋಕ್ಕಂತೂ ಆಗಲ್ಲ, ಇಲ್ಲ ಅವ್ರ ನಂಬಿಕೆ ಅಷ್ಟೇ. ಅವ್ರು ಅಂದ್ಕೊಂಡು ಆಗಿರುತ್ತೆ. ಸೊ ಹಾಗಾಗಿ ನಂಬಿ ಹಾಕ್ಸ್ಕೊತಾರೆ ನೀರನ್ನ. ಆ್ಯಂಡ್ ಇಲ್ಲಿ ವಿಶೇಷವಾಗಿ ಕಾಯಿನ ಕಟ್ತಾರೆ. ಸಿಕ್ಕಾಪಟ್ಟೆ ಕಾಯಿ ಕಟ್ಟಿದ್ದಾರೆ, ಒಂದು ಲಕ್ಷಾಂತರ ಕಾಯಿ ಇದೆಯೋ. ದೇವಸ್ಥಾನದ ಸುತ್ತ ಕಾಯಿ ಕಟ್ಟಿದ್ದಾರೆ. ಏನಾದರೂ ಹರಕೆ ಮಾಡಿಕೊಂಡು 9 ವಾರ ಇಲ್ಲ 7 ವಾರ 5 ವಾರ ಈ ಥರ ಕಾಯಿ ಕಟ್ತಾರೆ, ಎಲ್ಲ ನೆರವೇರುತ್ತೆ ಅಂತ ನಂಬಿಕೆ. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ನಾವು ಇನ್ನೊಂದು ಇಲ್ಲಿ ಬಸಪ್ಪ ಅಂತ ಇದೆ, ಆ ಬಸಪ್ಪನ್ನ ಈ ಲೈನಾಗಿ ಮಲ್ಕೊಂಡು ಬಸಪ್ಪನ್ನ ಬಿಡ್ತಾರಂತೆ ತುಳಿಯೋಕ್ಕೆ ಅಂತ, ಐ ಮೀನ್ ನಡ್ಕೊಂಡು ಹೋಗೋಕ್ಕೆ ಅಂತ. ಅದನ್ನ ನೋಡೋಣ ಅಂತ ಬಂದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡಿ ಇಲ್ಲಿ ಬಸಪ್ಪಂಗೆ ದಕ್ಷಿಣೆ ಎಲ್ಲ ಕೊಟ್ಟು ಆಶೀರ್ವಾದ ತಗೋತಾರೆ ಎಲ್ಲರೂ. ಏನೋ ಒಂಥರ ಎಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು, ಚೆನ್ನಾಗಿತ್ತು. ಹೋಗಿ ಬರ್ಬೋದು, ಚೆನ್ನಾಗಿರುತ್ತೆ. ಹೋಗಿ ಬನ್ನಿ ಒಂದು ವಾರ ಯಾವಾಗಾದರೂ. ಬಟ್ ಜಸ್ಟ್ ಅವಾಯ್ಡ್ ವೀಕೆಂಡ್ಸ್ ಹೋಗೋದನ್ನ. ವೀಕೆಂಡ್ ಹೋಗೋದು ಮಾತ್ರ ಅವಾಯ್ಡ್ ಮಾಡಿ. ನಾವು ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಮೇನ್ ಅದೇ ಅಲ್ವಾ, ಪ್ರಸಾದ ಎಲ್ಲಿ ಕೊಡ್ತಾರಪ್ಪ ಅಂತ ನೋಡ್ತಾ ಇದ್ವಿ. ನಾನಂತೂ ಮೇನ್ ಪ್ರಸಾದಕ್ಕೆ ಕಾಯ್ತಾ ಇರ್ತೀನಿ. ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಪ್ರಸಾದ ಎಲ್ಲಿ ಕೊಡ್ತಾರೆ ಅಂತಲೇ ಹುಡುಕ್ತಾ ಇರ್ತೀನಿ. ನೀವು ಹಾಗೇನಾ ಕಮೆಂಟ್ ಮಾಡಿ. ನಾನು ಇಲ್ಲಿ ಆಶೀರ್ವಾದ ಎಲ್ಲ ತಗೊಂಡು ಹೊರಟಿವಿ. ಇಲ್ಲೇ ಪ್ರಸಾದ ಎಲ್ಲ ಕೊಡ್ತಿರ್ತಾರೆ, ಡೈಲಿ ಇರುತ್ತಂತೆ ಪ್ರಸಾದ. ಅನ್ನದಾನ ಡೈಲಿ ಮಾಡ್ತಾ ಇರ್ತಾರೆ. ಸೊ ಮತ್ತೆ ಇಲ್ಲಿ ಇನ್ನೊಂದು ಉಪ್ಪಿನ ರಾಶಿನ ಹಾಕಿದ್ದಾರೆ ಈ ಸ್ಟ್ಯಾಚ್ಯೂ ಮುಂದೆ. ಇಲ್ಲಿ ನಿಮ್ಗೆ ಏನಾದರೂ ದೃಷ್ಟಿ ಏನಾದರೂ ಇದ್ರೆ ತೆಗೆದು ಉಪ್ಪನ್ನ ನ್ಯೂಳ್ಸ್ಬಿಟ್ಟು ಅಲ್ಲಿ ದೇವ್ರ ಮುಂದೆ ಹಾಕ್ಬಿಟ್ಟು ಹೋಗ್ತಾರೆ. ನಾವಿಲ್ಲಿ ಊಟಕ್ಕೆ ಹೊರಡ್ತಾ ಇದ್ವಿ. ತುಂಬ ಅಂದರೆ ತುಂಬ ಜನ ಬಂದಿದ್ರು. ಆ್ಯಂಡ್ ಊಟ ಕೂಡ ಅಷ್ಟೇ, ಎನಿ ಟೈಮ್ ಊಟ ಇರುತ್ತೆ. ಸಿಕ್ಕಾಪಟ್ಟೆ ಜನ. ಹಾಲ್ ನೋಡಿ, ಊಟದ ಹಾಲ್ ನೋಡಿ ಎಷ್ಟು ದೊಡ್ಡದಾಗಿದೆ. ಎಲ್ಲ ಕಡೆ ಕ್ಯೂ ನಿಂತ್ಕೋಬೇಕು. ಸಿಕ್ಕಾಪಟ್ಟೆ ರಶ್ ಇರ್ತಾರೆ ಜನ ಅಂತೂ. ಊಟ ಅಷ್ಟೇ ತುಂಬ ಚೆನ್ನಾಗಿತ್ತು. ಪಾಯಸ ಬೂಂದಿ ಕೊಟ್ಟಿದ್ರು, ಅನ್ನ ಸಾಂಬಾರಿಗೆ ತುಪ್ಪ ಕೂಡ ಹಾಕಿದ್ರು, ಮತ್ತು ಲಾಸ್ಟಲ್ಲಿ ಮಜ್ಜಿಗೆ. ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಅಂದರೆ ಸ್ವಲ್ಪ ಹೊತ್ತು ಕುತ್ಕೊಂಡು ಹೊರಡೋಣ ಅಂತ ಕುತ್ಕೊಂಡಿದ್ವಿ. ಕುತ್ಕೊಂಡಾಗಂತೂ ಆ ಊಟ ತಿಂದಿದ್ದಕ್ಕೂ ತುಂಬ ನಿದ್ದೆ ಬರ್ತಿತ್ತು. ಹೀಗೆ ನಾವು ದೇವಸ್ಥಾನ ದರ್ಶನ ಪ್ರಸಾದ ಎಲ್ಲ ಮುಗಿಸಿದ್ವಿ. ಆಮೇಲೆ ಏನಾದರೂ ನೋಡೋಣ ಅಂತ ಹೋದ್ವಿ. ಬಟ್ ಏನು ಅದೇ ಮಾಮೂಲಿ ಅಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಮನೆ ಕಡೆ ಹೊರಟ್ವಿ. ಅದೇ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು, ಚೆನ್ನಾಗಿತ್ತು. ಒಂದು ಕಡೆ ಬಸಪ್ಪನ ನೀರು ಹಾಕ್ಸ್ಕೊತಾರೆ, ಒಂದು ಕಡೆ ಉಪ್ಪೆಲ್ಲ ನ್ಯೂಳ್ಸ್ ಹಾಕ್ತಾರೆ, ಆ ಕಾಯಿ ಕಟ್ಟೋದು ಎಲ್ಲ ಡಿಫ್ರೆಂಟ್ ಆಗಿತ್ತು ಎಕ್ಸ್ಪೀರಿಯನ್ಸು. ಚೆನ್ನಾಗಿತ್ತು ದೇವಸ್ಥಾನ, ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಹಾಗೆ ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ನೋಡಿ ಇಲ್ಲಿ ನಮ್ಮ ಮಕ್ಕಳ ಆಟ, ಇವ್ರ ಆಟ ನೋಡೋದೇ ಒಂಥರ ಚಂದ. ಎಲ್ಲವ್ರೆ ಕೈ ಹಾಗೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಜುಡಿಯೋಲಿ ಏನೋ ಸೇಲ್ ಹಾಕಿದ್ರು. ಸೊ ಹಾಗೆ ಸೇಲ್ ನೋಡೋಣ ಏನಾದರೂ ಸಿಗತ್ತಾ ಚೆನ್ನಾಗಿರೋದು ಅಂತ ಹೊರಟ್ವಿ ಜುಡಿಯೋಗೆ ನೋಡೋಣ ಅಂತ. ಇಲ್ಲಿ ನನ್ನ ಹಸ್ಬೆಂಡ್ಗೆ ವಿಡಿಯೋ ಮಾಡಿ ಅಂತ ಕೊಟ್ಟರೆ ಅವರು ತುಂಬ ನಾಚಿಕೆ ಪಟ್ಕೊತಿದ್ರು ವಿಡಿಯೋ ಮಾಡೋಕ್ಕೆ. ಫಸ್ಟ್ ಟೈಮ್ ಅಲ್ವಾ, ಸೊ ಅದಾಗುತ್ತೆ. ಅವರು ಒಂಥರ ಹಿಂದೆ ನಿಂತ್ಕೊಂಡು ವಿಡಿಯೋ ಮಾಡೋದು. ಅಂದರೆ ಬೇರೆಯವ್ರಿಗೆ ಏನು ಅನ್ಸುತ್ತೆ ಅಂದರೆ ಇವ್ರೇನೋ ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾವ್ರೇನೋ ಆ ಥರ ಅನಿಸುತ್ತೆ. ಇಟ್ ಇಸ್ ಕಾಮನ್. ಸೊ ಆಮೇಲೆ ನಾನೇ ಇಸ್ಕೊಂಡು ಏನೋ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊತಿದ್ದೆ. ನೋಡಿ ನನ್ನ ಮಗಳ ತುಂಟಾಟ ನೋಡಿ, ಕ್ಯಾಮ್ರಾ ಎತ್ತಿದ್ರೆ ಸಾಕು ಮುಖ ಮುಚ್ಕೊಂಡ್ಬಿಡ್ತಾರೆ. ಸೊ ಹಂಗಾಗಿ ಬಿಡು ಹೋಗ್ಲಿ ಪರವಾಗಿಲ್ಲ, ಅಡ್ಜಸ್ಟ್ ಆಗೋವರೆಗೂ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಏನೋ ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು
ಝುಡಿಯೋಲೇನು ದೊಡ್ಡವ್ರದ್ದೆಲ್ಲ ಅಷ್ಟೊಂದು ನನಗೇನು ಇಷ್ಟ ಆಗಲಿಲ್ಲ. ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಏನೋ ಆಫರ್ ಇತ್ತು. ಸೊ ನನ್ನ ಮಗಳಿಗೆ ಸ್ವಲ್ಪ ಬಟ್ಟೆನ ತಗೊಂಡು ಝುಡಿಯೋ ಶಾಪಿಂಗ್ನ ಮುಗಿಸ್ಕೊಂಡು ಹಾಗೆ ಸಂಡೇ ಆಗಿದ್ದರಿಂದ ಸ್ವಲ್ಪ ತರಕಾರಿಗಳನ್ನೆಲ್ಲ ತೊಗೊಂಡು ಬಂದ್ಬಿಡೋಣ ಅಂತ ಹಾಗೆ ಬಟ್ಟೆ ತೊಗೊಂಡು ಮಾರ್ಕೆಟ್ಗೆ ಹೋದ್ವಿ. ವಾರಕ್ಕಾಗೋಷ್ಟು ತರಕಾರಿ ಎಲ್ಲ ಒಂದೇ ಸಲ ತಂದು ಇಟ್ಕೊಂಡು ಡೈಲಿ ಏನು ಬೇಕೋ ಅದು ಅಡುಗೆ ಮಾಡೋಕ್ಕೆ ಸರಿ ಹೋಗುತ್ತೆ. ಇಲ್ಲಾಂದರೆ ಡೈಲಿ ಬೆಳಗ್ಗೆ ಎದ್ದು ಏನು ತಿಂಡಿ ಮಾಡೋದು, ಏನು ಅಡುಗೆ ಮಾಡೋದು, ಏನು ಸಾಂಬಾರು ಮಾಡೋದು ಇದೇ ಆಗೋಗುತ್ತೆ. ಸೊ ಹಾಗಾಗಿ ವಾರಕ್ಕೆ ಆಗೋಷ್ಟು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮೊದಲೇ ಏನೇನು ಮಾಡಬೇಕು ಅಂತ, ಸೊ ಅದಕ್ಕೆ ಏನೇನು ತರಕಾರಿ ಬೇಕೋ ಅದನ್ನೆಲ್ಲ ತರಕಾರಿನ ತಂದು ಇಟ್ಕೊಂಡ್ಬಿಡೋದು. ನೋಡಿ ಹೀಗೋಯ್ತು ನನ್ನ ಸಂಡೇ ಅಂತೂ. ದೇವಸ್ಥಾನ, ಶಾಪಿಂಗು, ಈ ತರಕಾರಿ ತರೋದು ಇದರಲ್ಲೇ ಹೊರಟೋಯ್ತು. ಮತ್ತೆ ನೆಕ್ಸ್ಟ್ ನಾಳೆ ಮಂಡೇ ಮಾರ್ನಿಂಗ್ ಆಫೀಸು, ಅದೇ ಕೆಲಸ, ಅದೇ ಅಡುಗೆ ಮಾಡೋದು, ಇದೇ ಕೆಲಸ ಆಗೋಗುತ್ತೆ. ನಿಮ್ಮ ಮನೇಲೂ ಹೀಗೇನಾ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.